ಇವತ್ ಬೆಳಿಗ್ಗೆ ತೋಟಕ್ಕ ಗೊಬ್ಬರ ಬೇಕು ಅಂದ್ಬಿಟ್ಟು ಒಂದ್ ಲೋಡ್ ಗೊಬ್ಬರ ಕೂಡ ತುಂಬಬೇಕಾಗಿತ್ತು. ಅದಕ್ಕ ಟ್ರ್ಯಾಕ್ಟರ್ ಕೂಡ ಕರ್ಸಿದ್ರೆ ಒಂದ್ ಲೋಡ್ ಗೊಬ್ಬರ ಕರೆಕ್ಟ್ ಆಗಿ ತುಂಬ್ಕೊಂಡ್ರೆ ಟ್ರ್ಯಾಕ್ಟರ್ ಗೊಬ್ಬರ ಎತ್ಕೊಂಡು ತೋಟದ ಕಡೆ ಹೋದ್ರೆ ನಂಗ್ ನೋಡಿದ್ರೆ ಹೊಟ್ಟೆಗ ರೈಲ್ ಹೋಗ್ತಾ ಇತ್ತು. ಬರೋ ಅಂತ ಮನೆ ಹತ್ರ ಓಡ್ ಬಂದ್ಬಿಟ್ಟು ಒಂದ್ ಮಕ್ರಿ ಮೇವ್ ಕೂಡ ಹಾಕೊಂಡೆ. ಅದೇ ತರ ನಿಮ್ಗೆ ಇಲ್ಲಿ ಮುಂದ್ಗಡೆ ಕಾಣಿಸ್ತಾರೆ ಬೈಲಾಗ ಹೋದ್ ಸರಿ ಪಾರಾಮೂಲ್ ಕೂಡ ಉಣಿದ್ರೆ ನ್ಯಾಯವಾಗಿ ಬೆಳ್ದಿರಿಲ್ಲ. ಅದ್ರ ನಿಂಕ ಇದ್ರ ಕೆಳಗಡೆ ಇರೋ ಬೈಲಾಗ ಗೊಬ್ಬರ ಹಾಕ್ಬಿಟ್ಟು ಪಾರಾಮೂಲ್ ಉಣೋಣ ಅಂತ ಹೇಳ್ಬಿಟ್ಟು ಜೋಳ ಕೂಡ ಚೆಲ್ಲಿದ್ರೆ ಸಾಲದು ಮಾಡಕ ಒಬ್ರನಿಂದಾನೆ ಆಗಲ್ಲ ಅಂತ ಹೇಳ್ಬಿಟ್ಟು ನಾರಾಯಣ್ ಸಮಪ್ಪನ್ ಕೂಡ ಕರ್ಕೊಂಡ್ ಬಂದಿದ್ನಿ. ಇವ್ರ ಹೆಂಗಪ್ಪ ಅಂತಂದ್ರೆ 90 ಬಿದ್ರೇನೆ ಕೆಲ್ಸಕ್ಕ ಇಳಿಯೋದು. ಸಾಲದು ಮಾಡಿದ್ ಮುಗೀತು ಅಂತ ಹೇಳ್ಬಿಟ್ಟು ಒಂದೊಂದ್ ಲೈನ್ಗೆ ಗೊಬ್ಬರ ಕೂಡ ಹಾಕ್ತಾ ಇದ್ರಿ. ಈ ಲೈನ್ ಒಳಗಡೆ ಪಾರಾಮೂಲ್ ಕೂಡ ಉಣ್ಬೇಕು. ಸ್ವಲ್ಪ ಟ್ರೆಸ್ಟ್ ತಗೋಣ ಅಂತ ನೋಡಿದ್ರೆ ಏನ್ ಹೇಳಿದ್ನು ಗೊತ್ತಾ? ನೆನ್ನೆ ಸಾಯಂಕಾಲ ಎಲ್ಲಡ್ಕೆ ತಗೊಂಡು ಆತರ ಆಗೋಗೈತಾ? ಕೇಳಿ ಯಾರಪ್ಪ ಯಾವಾಗ ತಗೊಂಡಿದಂತ ಏನೋ ಇದು ಮಾಡ್ತಾ ಇದ್ದ. ಏನೋ ಮಾಡ್ತೀಯಪ್ಪ ನೀನ್ ದೊಡ್ಡ ಮನುಷ್ಯನ. ಪಾರಾಮೂಲ್ ಉಣೋಷ್ಟೊತ್ತ ಸಾಯಂಕಾಲ ಕೂಡ ಆಗೋಯ್ತು. ಅದೇ ತರ ನಾವು ಸಾಲಗಳು ಮಾಡಿದ್ರಲ್ಲ ಅದಕ್ಕ ನೀರ್ ಕೂಡ ಕಟ್ ಹಾಕಿದಿರಿ. ಇದನ್ನೆಲ್ಲ ಮುಗಿಸ್ಕೊಂಡು ಶೆಡ್ ಹತ್ರಕ್ ಬರೋಷ್ಟೊತ್ತಿಗೆ ಆನಂದನ ಮ್ಯಾಟಿಗೆ ಎಳಿತಾ ಇದ್ನು. ಅದೇ ತರ ನಾನ್ ನಿಮಗೆ ಏನ್ ಹೇಳಕ ಇಷ್ಟಪಡ್ತೀನಿ ಅಂದ್ರೆ ನಮಗ್ ಸಪೋರ್ಟ್ ಮಾಡ್ತಾರ ನಿಮ್ಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಗುಂಡನ್ಕ ವಾಯ್ಸ್ ಕೊಡುವಾಗ ಹೇಳಕ್ ಬರಿಲ್ಲ ಅಂತ ಅಂದ್ರೂ ಗುಂಡನು ನಾನು ಹೇಳ್ತೀನಿ ಅಂತ ಟ್ರೈ ಮಾಡೋದಕ್ಕ ಬರ್ತಾನೆ ಇರ್ತಾನೆ ಡೈಲಿ. ಅದೇ ತರ ನೀವು ನನಗೆ ಸಪೋರ್ಟ್ ಮಾಡಿದ್ರೆ ಇನ್ನ ವಿಡಿಯೋ ಮಾಡೋದು ಚೆನ್ನಾಗಿ ಕಲ್ಕೊಂತೀನಿ. ಅಂದಂಗೆ ಇವತ್ ವಿಡಿಯೋ ಇಷ್ಟೇ.